ಏಯ್ ಲೆಫ್ಟ್ಗೆ ಹೋಗು. ಏನ್ರಿ ರಮಣ್ಣ? ಏನಯ್ಯ, ಏನ್ ಸಮಾಚಾರ? ಊರೊಳಕ್ಕೆ ಪೊಲೀಸ್ನವ್ರು ಬಂದಿದ್ದಾರೆ. ಊರಲ್ಲಿ ಪೊಲೀಸರು ಬರೋದಂದ್ರೆ ಏನಯ್ಯ? ಊರ್ನವ್ರಿಗೆ ಏನೇ ಸಮಸ್ಯೆ ಬಂದ್ರು ಕೃಷ್ಣಯ್ಯ ಅವರೇ ತೀರ್ಪು ಕೊಡ್ತಾ ಇದ್ರು. ಅವ್ರಿಲ್ದೇ ಇರೋದಕ್ಕೆ ಪೊಲೀಸ್ನವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಕೃಷ್ಣಯ್ಯ ತೀರೋದ್ಮೇಲೆ ಅವ್ರ ಮಗ ಆದಿತ್ಯ ಇದಾರಲ್ಲ, ಮತ್ತೆ ಊರೊಳಗೆ ಪೊಲೀಸ್ನವ್ರು ಯಾಕೆ ಬಂದ್ರು? ಏನೋ ನೋಡೋಣ ಬನ್ನಿ. ಹಾ ಸರಿ ಬನ್ನಿ. ಏನಾಯ್ತು? ಏನೋ ಟೆನ್ಷನ್ ಮಾಡ್ಕೊಂಡ್ರೋ ಹಾಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ? ನನಗೆ ಯಾಕೆ ಟೆನ್ಷನ್? ಯಾವ ಟೆನ್ಷನ್ನು ನನಗಿಲ್ಲ. ಏನಾಯ್ತು ನಿಜ ಹೇಳು ಸ್ಯಾನ್, ಹೇಳು. ಅರ್ಜುನ್, ಕಾಫಿ ತಗೋ. ಥ್ಯಾಂಕ್ಸ್ ಅಕ್ಕ. ತಗೋ. ನನಗೆ ಬೇಡ. ಹಲೋ, ಅಭ್ಯಾಸ ಇಲ್ವಾ ಅಥವಾ ಕಾಫಿ ಕುಡಿಬೇಕಾದ್ರೆ ಮುಸುಕ್ ತೆಗಿಬೇಕಾಗುತ್ತೆ ಅಂತ ಭಯಾನ? ಎರಡನೇದೇ ಇರ್ಬೋದು. ಕರೆಕ್ಟಾಗಿ ಹೇಳ್ದೆ ಕಣೋ ಚಿರು. ನನ್ನ ಮಗಳನ್ನ ಅಷ್ಟು ಭಯದಿಂದ ನೋಡ್ತಿದ್ಯಲ್ಲ, ಯಾಕೋ ಚಿರು? ಏನ್ ಮಾವ, ನಿಮ್ ಮಗಳು ನನ್ನ ಆಟ ಆಡ್ಸೋದಕ್ಕೆ ಮುಖ ಮುಚ್ಕೊಂಡು ಓಡಾಡ್ತಿದ್ದಾಳಲ್ಲ, ಯಾಕೆ? ಮುಖ ತೋರಿಸಿದ್ರೆ ನೀವೆಲ್ಲ ಓಡೋಗ್ತೀರಾ ಅಂತ ಭಯ ಪಡ್ತಿದ್ದಾಳೇನೋ? ಆ ತರ ಏನಿಲ್ಲ, ನಮ್ಮದ್ಗೆ ಹೀರೋಯಿನ್ ತರ ಇದಾರೆ. ಅಬ್ಬಾ, ಸಿನಿಮಾ ಹೀರೋಯಿನ ಸೀರಿಯಲ್ ಹೀರೋಯಿನ? ಅದಕ್ಕೂ ಮೇಲೆ. ನಮ್ಮನೆಗೆ ಯಾಕೆ ಪೊಲೀಸ್ ಬಂದ್ರು? ಪೊಲೀಸ್ನವ್ರು ಯಾಕೆ ಬಂದಿರ್ಬೋದು ಇಲ್ಲಿಗೆ? ನಮಸ್ತೆ ಆದಿತ್ಯ ಅವರೇ. ನಮಸ್ತೆ. ನೀವೇನು ಇಲ್ಲಿವರೆಗೂ ಬಂದಿದ್ದೀರಾ? ನಿಮ್ ಜೊತೆ ಮಾತಾಡೋಣ ಅಂತಾನೆ ಬಂದೆ. ಏನ್ ಮಾತಾಡ್ಬೇಕು? ಆದಿತ್ಯ ಅವರೇ, ನಮ್ಮೂರಿಗೆ ಪೊಲೀಸ್ನವ್ರು ಯಾಕೆ ಬಂದ್ರು? ನಮ್ಮೂರಿಗೆ ಪೊಲೀಸ್ನವ್ರು ಬರ್ತಾ ಇರೋದು ಇದೇ ಮೊದಲನೇ ಸಲ. ಊರಲ್ಲಿ ಗಲಾಟೆ ಸಮಸ್ಯೆ ಏನೂ ಇಲ್ವಲ್ಲ. ನಮ್ಮೂರಿನಲ್ಲಿ ನಿಮ್ಮನೆಗೆ ಪೊಲೀಸ್ನವ್ರು ಯಾಕೆ ಬಂದ್ರು ಆದಿತ್ಯ ಅವರೇ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಡೈರೆಕ್ಟ್ ಆಗಿ ನಮ್ಮ ಕೃಷ್ಣಯ್ಯ ಅವ್ರ ಮನೆಗೆ ಯಾಕೆ ಬಂದ್ರಿ? ಕೆಲಸ ಇತ್ತು ಬಂದೆ. ನನ್ನ ಜೊತೆ ನಿಮ್ಗೇನು ಕೆಲಸ ಸರ್? ಕ್ಷಮಿಸಿ ಆದಿತ್ಯ ಅವರೇ, ನಿಮ್ಮ ತಂದೆಯವ್ರು ಇರೋವರೆಗೂ ನಾವು ಪೊಲೀಸ್ನವರು ಊರಿಗೆ ಬರೋ ಅಗತ್ಯನೇ ಬಂದಿರಲಿಲ್ಲ. ಈ ಊರಿನ ಒಳ್ಳೇದು ಕೆಟ್ಟದನ್ನೆಲ್ಲ ಅವರೇ ನೋಡ್ಕೋತಾ ಇದ್ರು. ಆದರೆ ಇವತ್ತು ನಿಮಗೋಸ್ಕರ ಬರಬೇಕಾಯ್ತು.
ನನಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ? ನೀವು 2 ವರ್ಷದ ಹಿಂದೆನೇ ತೀರ್ಕೊಂಡ್ರಿ ಅಂತ ಈ ಊರಿಗೆಲ್ಲ ಗೊತ್ತು. ಈಗ ನೀವು ಮತ್ತೆ ಬಂದಿದ್ದೀರಾ. ಸತ್ ಹೋಗಿದ್ದಾರೆ ಅಂತ ಅನ್ಕೊಂಡು ಒಬ್ರು ಬದುಕ್ ಬರೋದು ಅಪರಾಧ ಅಲ್ವಲ್ಲ? ಇಟ್ಸ್ ನಾಟ್ ಅ ಕ್ರೈಮ್. ಕ್ರೈಮ್ ಅಲ್ಲ ಅಂತ ನಮಗೂ ಗೊತ್ತು. ಆದ್ರೆ ಈ 2 ವರ್ಷ ಎಲ್ಲಿಗೆ ಹೋಗಿದ್ರಿ, ಏನ್ ಮಾಡ್ತಾ ಇದ್ರಿ, ಏನ್ ನಡೀತು ಅನ್ನೋದನ್ನ ವಿಚಾರಣೆ ಮಾಡೋಕ್ ಬಂದ್ವಿ. ಹೇಳಿ ಆದಿತ್ಯ ಅವರೇ, ನೀವು ಬದುಕೇ ಇದ್ರೂ ಕೂಡ ಈ 2 ವರ್ಷ ಯಾಕೆ ಬರಲಿಲ್ಲ? ನಿಮ್ಮ ಮನೆಯವ್ರಿಗಾಗ್ಲಿ ಊರವ್ರಿಗಾಗ್ಲಿ ನೀವು ಬದುಕಿದ್ದೀರಾ ಅಂತ ಯಾಕೆ ಇನ್ಫಾರ್ಮೇಶನ್ ಕೊಡಲಿಲ್ಲ? ಇಷ್ಟು ವರ್ಷ ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ, ಅಷ್ಟಕ್ಕೂ ಏನು ನಡೀತು? ಅಣ್ಣ ಹೇಳಣ್ಣ. ನೀನ್ ಜೀವಂತವಾಗಿ ಬಂದಿದ್ದಕ್ಕೆ ಸಂತೋಷ ಪಡ್ತಿದ್ದೀವಿ ಹೊರತು ನಿಜವಾಗ್ಲೂ ಏನ್ ನಡೀತು ಅಂತ ನಮಗ್ ಕೂಡ ಗೊತ್ತಾಗ್ಬೇಕು. ಹೌದು ರೀ, ಬದುಕೇ ಇದ್ದೀರಾ ಅಂತ ನಮಗ್ ಕೂಡ ಹೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಅಂದ್ರೆ ಅದೇನೋ ದೊಡ್ಡ ಸಮಸ್ಯೆಯಲ್ಲೇ ಇದ್ರಿ ಅಂತ ಅಲ್ವಾ? ಅದೇನು ಅಂತ ಹೇಳ್ರಿ. ಹೇಳಿ ಆದಿತ್ಯ ಅವರೇ. ಈ 2 ವರ್ಷ ನನ್ನನ್ನೊಬ್ಳು ಹುಡುಗಿ ಕಿಡ್ನಾಪ್ ಮಾಡಿದ್ಲು. ಹೇಳಿ ಬಾಬಾ, ನಿಮ್ಮನ್ನ ಕಿಡ್ನಾಪ್ ಮಾಡಿದ ಒಂದು ಹುಡುಗಿನ? ಹೌದು. ಆದಿತ್ಯನ ಕಿಡ್ನಾಪ್ ಮಾಡಿದ್ದು ಒಂದು ಹುಡುಗಿ ಅಂತಮ್ಮ. ಅವನನ್ನ ಒಂದು ಹುಡುಗಿ ಕಿಡ್ನಾಪ್ ಮಾಡಿದಾಳೆ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಒಬ್ಬ ಹುಡುಗಿ ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ಲು ಅಂದ್ರೆ ನಿಜವಾಗ್ಲೂ ನಮಗೆ ನಂಬೋಕೆ ಆಗ್ತಿಲ್ಲ. ನಿಮ್ಮನ್ನು ಕಿಡ್ನಾಪ್ ಮಾಡಿಸೋ ಅಗತ್ಯ ಆ ಹುಡುಗಿಗೇನಿತ್ತು? ಯಾರ ಹುಡುಗಿ? ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಆ ಹುಡುಗಿ ನೋಡಿಲ್ವಾ? ನೋಡಿದ್ದೀನಿ ಸರ್, ಆದರೆ ಆ ಹುಡುಗಿ ಯಾರು, ಆ ಹುಡುಗಿ ಫುಲ್ ಡೀಟೇಲ್ಸ್ ಏನು ನನಗೆ ಗೊತ್ತಿಲ್ಲ ಸರ್. ದುಡ್ಗೋಸ್ಕರ ಏನಾದರೂ ಕಿಡ್ನಾಪ್ ಮಾಡಿಸಿದ್ಲಾ? ಇಲ್ಲ ಸರ್, ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದರೆ ಆ ಹುಡುಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಇಷ್ಟು ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಿದ್ಲು. ಇಲ್ಲ ಅಂದರೆ ನಮ್ಮವರಿಗೆ ನನ್ನ ಕೈಲೇ ಫೋನ್ ಮಾಡಿಸಿರೋಳು. ಅಂಥದ್ದೇನೂ ಆಗಿಲ್ಲ ಸರ್. ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿಸಿಲ್ಲ ಅಂತಿದ್ದೀರಾ, ಆದರೆ ಒಂದು ಹುಡುಗಿ ನಿಮ್ಮನ್ನ ಕಿಡ್ನಾಪ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಬಲವಾದ ಕಾರಣ ಏನಾದರೂ ಇರಲೇಬೇಕಲ್ವಾ? ಇದೆ ಸರ್. ಈ ನಾಗವರಂನಲ್ಲಿರೋ ಶಿವನ ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಅನ್ನೋದು ನಿಮಗೆ ಗೊತ್ತು. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರಹಸ್ಯದ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದ್ದೆ. ಆ ರಹಸ್ಯನ ಹೇಳು ಅಂತ ನಂಗೆ ತುಂಬ ಟಾರ್ಚರ್ ಮಾಡಿದ್ದು. ಇದನ್ನ ನಿನ್ ಗಂಟ್ಲಿಗೆ ಚುಚ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ಆದ್ರೆ ನಿನ್ನ ಅಷ್ಟು ಈಸಿಯಾಗಿ ಸಾಯಿಸಲ್ಲ. ನಿನಗ್ ಯಾವ ಸಹಾಯ ಬೇಕು ಅಂದ್ರೂ ಮಾಡ್ಕೊಟ್ಟಿದ್ದೀನಿ. ಯಾಕಂದ್ರೆ ಆ ದೇವಸ್ಥಾನದಲ್ಲಿರೋ ರಹಸ್ಯನ ಬೇಡ್ಸೋಕೆ. ಆ ಹುಡುಗಿ ಕೊಟ್ಟಿರೋ ಚಿತ್ರಹಿಂಸೆಗೆ ಈಗೇನಾದ್ರೂ ಆ ಹುಡುಗಿ ಮತ್ತೆ ನನಗೆ ಕಾಣಿಸಿದ್ರೆ ನಾನು ಆ ಹುಡುಗಿನ ಖಂಡಿತ ಸಾಯಿಸ್ತೀನಿ ಸರ್. ಪೊಲೀಸ್ನವ್ರು ಬಂದು ನನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹೀಗಾಗತ್ತೆ ಅಂತ ಗೊತ್ತಿದ್ರೆ
ವೀರಭದ್ರ ನನ್ನ ಹತ್ರ ಇದ್ದಿದ್ದ ಆದಿತ್ಯನ ಕಿಡ್ನಾಪ್ ಮಾಡೋಕ್ ಮುಂಚೆ ಆದಿತ್ಯನ ಸಾಯಿಸ್ಬಿಡ್ತಿದ್ದೆ. ಹಾಗೆ ಮಾಡ್ದೆ ತಪ್ಪು ಮಾಡ್ದೆ ಅನಿಸ್ತಿದೆ. ಯಾರಣ್ಣ ಅದು? ಅವಳನ್ನ ನೀನ್ ಸಾಯಿಸೋದಲ್ಲ, ಅವಳು ಯಾರು ಅಂತ ಗೊತ್ತಾದ್ರೆ ನಿನ್ಗಿಂತ ಮುಂಚೆ ಆ ರಾಕ್ಷಸಿನ ನಾನೇ ಸಾಯಿಸ್ಬಿಡ್ತೀನಿ. ದೇವಸ್ಥಾನದ ರಹಸ್ಯ ಹೇಳು ಅಂತ ನಿನಗೆ ಚಿತ್ರಹಿಂಸೆ ಕೊಟ್ಲು ಅಂದ್ರೆ ಅವಳಿಗೆ ನಮ್ಮ ಮನೆತನದ ಬಗ್ಗೆ ನಿನ್ ಬಗ್ಗೆ ಪೂರ್ತಿ ಗೊತ್ತಿರೋಳೆ ಆಗಿರ್ತಾಳೆ. ಯಾರು ಅವಳು? ಅಜ್ಜಿ, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿದ್ರೆ ಪೊಲೀಸರು ಕೇಳೋಕ್ಕಿಂತ ಮುಂಚೆನೇ ನಾನು ನಿನಗೆ ಹೇಳಿರ್ತಿದ್ದೆ. ಆ ಹುಡುಗಿ ಮೇಲೆ ಕೇಸ್ ಹಾಕಿ ಆ ಹುಡುಗಿನ ಜೈಲಿಗೆ ಕಳಿಸ್ತಾ ಇದ್ದೆ. ನಿಜವಾಗ್ಲೂ ಆ ಹುಡುಗಿ ಅಡ್ರೆಸ್ ಕೂಡ ನನಗೆ ಗೊತ್ತಿಲ್ಲ. ದೇವಸ್ಥಾನದ ರಹಸ್ಯ ತಿಳ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ಲು ಅಂದರೆ ಆ ಹುಡುಗಿ ತುಂಬ ದೊಡ್ಡ ಕ್ರಿಮಿನಲೇ ಆಗಿರ್ತಾಳೆ. ಅಂಥವಳನ್ನ ನಾವು ಸುಮ್ಮನೆ ಬಿಡಬಾರ್ದು ಬಾವಾ. ಆದಿತ್ಯ ಅವರೇ, ಆ ಹುಡುಗಿ ಹೇಗಿದ್ಲು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೂ ಆ ಹುಡುಗಿ ಹೇಗಿದ್ಲು ಅಂತ ನಿಮ್ಮಿಂದ ಹೇಳೋಕ್ಕಾಗತ್ತಾ? ಹೇಳ್ತೀನಿ ಸರ್. ಆ ಹುಡುಗಿ ಮುಖ, ಕಿವಿ, ಕಣ್ಣು, ಹೇರ್ ಸ್ಟೈಲ್ ಎಲ್ಲ ನಿಮಗೆ ನೆನಪಿದ್ಯಾ? ಎಸ್ ಸರ್, ಆ ಹುಡುಗಿ ಹೇಗಿರ್ತಾಳೆ ಅಂತ 100% ಹೇಳಬಲ್ಲೆ. ಗುಡ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಸ್ಕೆಚ್ ಆರ್ಟಿಸ್ಟ್ ಇದ್ದಾರೆ. ನೀವು ಅವ್ರಿಗೆ ಡೀಟೇಲ್ಸ್ ಹೇಳಿದ್ರೆ ಅವರು ಆ ಹುಡುಗಿ ಚಿತ್ರನ ಆ್ಯಸ್ ಇಟ್ ಈಸ್ ಬರ್ಕೊಡ್ತಾರೆ. ಆ ಸ್ಕೆಚ್ನ ನೋಡಿ ನಾವು ಆ ಹುಡುಗಿ ಯಾರು ಅಂತ ಕಂಡು ಹಿಡಿಬಹುದು. ಹಾಗಾದ್ರೆ ಬೇಗ ಕರೆಸಿ ಸರ್. ಬೇಗ ಬಂದ್ಬಿಡಿ. ಬರ್ತಿದ್ದಾರೆ ಸರ್. ಅಮ್ಮ ನೋಡಮ್ಮ, ಅಮ್ಮ ಯಾರಿಗಾದ್ರೂ ಹುಚ್ಚಿಡಿಯೋಕೆ ಮುಂಚೆ ವಿಚಿತ್ರವಾಗಿ ನೋಡೋದು, ವಿಚಿತ್ರವಾಗಿ ನಗೋದು ಇದರಿಂದ ಶುರುವಾಗುತ್ತಂತೆ. ಅಪ್ಪ ಕೂಡ ಅದೇ ಸ್ಟೇಜಲ್ಲಿ ಇದ್ದಾರೆ ಅನ್ಸುತ್ತಮ್ಮ. ನಮ್ಮ ಪರಿಸ್ಥಿತಿ ಸಡನ್ ಆಗಿ ಉಲ್ಟಾ ಆಗಿರೋದಕ್ಕೆ ಮೆಂಟಲ್ ಆಗ್ಬಿಟ್ಟಿದ್ದಾರೆ ಅಂತೀಯಾ? ಹಾಗೆ ಆಗಿರ್ಬೋದಮ್ಮ. ಅಮ್ಮ, ಏನಂದ್ರೆ ಯಾಕಾಗ ಹುಚ್ಚುಚ್ಚಾಗಿ ನಗ್ತಾ ಇದ್ದೀರಾ ರೀ? ಇದು ಹುಚ್ಚನಾಗೂ ಅಲ್ವೇ? ಪೆಟ್ಟು ಕೊಟ್ರೆ ಎದುರುಗಡೆಯವರು ಚೇತರಿಸ್ಕೊಳಕ್ ಆಗ್ಬಾರ್ದು ಅನ್ನೋ ಥರ ಪೆಟ್ಟು ಕೊಡಬೇಕು ಅಂತ ರಾತ್ರಿ ನನಗೆ ಪಾಠ ಹೇಳಿದ್ಲು. ಅವಳು ಹೇಳಿಕೊಟ್ಟು ಪಾಠನ ಅವಳ ಮೇಲೆ ಪ್ರಯೋಗ ಮಾಡ್ತೀನಿ. ಅಯ್ಯೋ ಕೇಳೆ ಹುಚ್ಚ ಹೆಂಡ್ತಿ, ಹೊಸದಾಗ ಈಗ ತಾನೇ ಕ್ರಿಕೆಟ್ ಆಡ್ತಾ ಇದ್ದೀನಿ. ಇಲ್ಲಿ ನಾನು ಬೌಲಿಂಗ್ ಮಾಡಿದ್ರೆ ಅಲ್ಲಿ ಸಿಕ್ಸರ್ ಹೊಡೆಯೋಣ ಅಂತ ಪ್ಲಾನ್ ಮಾಡಿ ಸಾನ್ವಿ ಕ್ಲೀನ್ ಬೌಲ್ಡ್ ಆದ್ಲು. ಕ್ರಿಕೆಟು ಬೌಲಿಂಗು ಅಂತ ಸಂಬಂಧ ಇಲ್ಲದೆ ಇರೋ ಮಾತಾಡ್ತಿದ್ದೀರಲ್ಲ, ಡೌಟೇ ಇಲ್ಲ ಇದು ಅದೇ ಅಮ್ಮ. ನೀವಿಲ್ಲಿ ಬೌಲಿಂಗ್ ಮಾಡೋದೇನು, ಸಾನ್ವಿ ಅಲ್ಲಿ ಕ್ಲೀನ್ ಬೌಲ್ಡ್ ಆಗೋದೇನು? ಅರ್ಥ ಇಲ್ಲದೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಲ್ರಿ. ಆ ಸಾನ್ವಿ ಇಲ್ಲಿಗೆ ಯಾಕೆ ಬಂದಿದ್ಲು? ನೀವು ಅವಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಇಷ್ಟಕ್ಕೂ ನಿಮ್ಮ ಮಧ್ಯೆ ಏನ್ ನಡೀತಿದೆ ರೀ? ಹೇಳಿದ್ರು ನಿನಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪ್ರಯೋಜನ ಇಲ್ಲ. ಒಳಗಡೆ ಹೋಗಿ. ಮೊದಲೇ ನೀವು ಹುಚ್ಚುಚ್ಚಾಗಿ ನಗ್ತಾ ಇದ್ದೀರಾ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ. ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ಹುಚ್ಚು ಇಲ್ಲ ಗಿಚ್ಚು ಇಲ್ಲ, ಒಳಗಡೆ ಹೋಗಿ. ಅದು ಹಾಗಲ್ಲ. ಹೋಗಿ. ಅಯ್ಯೋ ಅಮ್ಮ, ಲೋಲು ಇಲ್ಲೇ ಇದ್ರೆ ಸಾಯಿಸ್ಬಿಡ್ತಾರೆ ಕಣೋ, ಹೊಡೆದು ಬಿಡ್ತಾರೇನೋ. ಬಾರೋ ಒಳಗೆ ಹೋಗೋಣ, ಬಾರೋ ಬೇಗ. ಸಾನ್ವಿ,
ನನ್ನ ತಲೆ ಕ್ರಿಮಿನಲ್ ಆಗಿ ಆಲೋಚನೆ ಮಾಡೋ ವಯಸ್ಸಿಗೆ ಬರೋ ಅಷ್ಟರಲ್ಲಿ ನೀನು ಇನ್ನೂ ಹುಟ್ಟೇ ಇರಲಿಲ್ಲ. ನೀನು ನನಗೆ ಸವಾಲ್ ಹಾಕ್ತೀಯ. ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಮನೆಗೆ ಅವ್ರನ್ನ ಕಳಿಸ್ದವನು ನಾನೇ. ಇಷ್ಟೊತ್ತಿಗಾಗ್ಲೇ ಅಲ್ಲಿರೋರ್ಗೆಲ್ಲ ನಿನ್ನ ಬಗ್ಗೆ ಗೊತ್ತಾಗಿರುತ್ತೆ. ನಿನ್ನನ್ನ ಅವರು ಮನೆಯಿಂದ ಆಚೆ ಕೂಡ ದಬ್ಬಿರ್ತಾರೆ. ಈಗ ನೀನು ನೀರಿಂದ ಹೊರಗೆ ಬಿದ್ದ ಮೀನ್ ತರ ವಿಲ 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 ಅಂತ ಒದ್ದಾಡ್ತಾ ಇರ್ತೀಯ. ಈಗ ಸ್ಕೆಚ್ ಹಾಕೋರು ಬಂದು ನನ್ನ ಚಿತ್ರ ಬರೆದ್ರೆ ನನ್ನ ಪರಿಸ್ಥಿತಿ ಏನು? ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ದ ಹಾಗಾಗತ್ತೆ. ಏನ್ ಮಾಡ್ಲಿ? ನಮಸ್ತೆ ಸರ್. ನಮಸ್ತೆ. ಆದಿತ್ಯ ಅವರೇ, ಇವ್ರ ಹೆಸರು ಗಂಗಾಧರ್. ನಮಸ್ತೆ ಸರ್. ನಮಸ್ತೆ. ಅದ್ಭುತವಾಗಿ ಚಿತ್ರ ಬಿಡಿಸ್ತಾರೆ. ಇವ್ರು ಬಿಡಿಸ್ಕೊಟ್ಟಿರೋ ಚಿತ್ರಗಳ ಸಹಾಯದಿಂದ ನಾವು ಎಷ್ಟೋ ಕ್ರಿಮಿನಲ್ಸ್ಗಳನ್ನ ಹಿಡಿದಾಕಿದ್ವಿ. ನೈಸ್ ಮೀಟಿಂಗ್. ಥ್ಯಾಂಕ್ ಯು ಸರ್. ಆದಿತ್ಯ ಅವರು ನಿಮ್ಗೊಂದು ಹುಡುಗಿ ಡೀಟೇಲ್ಸ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನೀವು ಆ ಹುಡುಗಿ ಚಿತ್ರ ಬಿಡಿಸ್ಬೇಕು. ಶೂರ್ ಸರ್. ಆ ಸ್ಟ್ಯಾಂಡ್ ಈ ಕಡೆ ಇಡು. ನೀವು ನೋಡಿರೋ ಹುಡುಗಿ ಹೋಲಿಕೆನ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಿರೋ ಅಷ್ಟೇ ಪರ್ಫೆಕ್ಟ್ ಆಗಿ ಆ ಹುಡುಗಿ ಚಿತ್ರ ಬಿಡಿಸ್ತೀನಿ. ಆಯ್ತು ಸರ್. ಮೊದಲು ಆ ಹುಡುಗಿ ಕಣ್ಣು ಹೇಗಿತ್ತು ಅಂತ ಹೇಳಿ. ಆ ಹುಡುಗಿ ಲಿಪ್ಸ್ ಹೇಗಿತ್ತು ಅಂತ ಹೇಳ್ತೀರಾ? ಹೇರು ಲಾಂಗ್ ಹೇರಾ ಶಾರ್ಟ್ ಹೇರಾ? ಓಕೆ.